Hi all, welcome back to my channel Rakshita Vlogs. ಇವತ್ತು ಆಲ್ರೆಡಿ ಎಲ್ಲರೂ ತಮ್ಮನೇಲಲ್ಲಿ ನೋಡಿರ್ತೀರ ಏನು ಬ್ಲಾಗ್ ರಿಲೇಟೆಡ್ ಇದು ಅಂತ. ಇವತ್ತು ನಾನು 16 ಸೋಮವಾರ ವ್ರತದ್ದು ಕೊನೆ ವಾರ ಆಗಿರುತ್ತೆ. ಕೊನೆ ವಾರ ಅಂತಂದರೆ ಉದ್ಯಾಪನೆ ವಾರ. ಹಾಗಾಗಿ ನಾನು ಮಾರ್ಕೆಟ್ಗೆ ಹೋಗಿ ಹೂವು ಎಲ್ಲ ತೊಗೊಂಬರೋಣ ಅಂದ್ಬಿಟ್ಟು ನಾನು ಫಸ್ಟ್ ಟೈಮ್ ಮಾರ್ಕೆಟ್ಗೆ ಹೋಗ್ತಾ ಇರೋದು. ಹಾಗಾಗಿ ಡ್ಯಾಡಿ ಮಮ್ಮಿ ಜೊತೆ ಹೋಗ್ತಾ ಇದ್ದೀನಿ. ನಾವು ಒಂದು 5:45ಗೆ ಮನೆ ಬಿಟ್ವಿ. ನಮ್ಮ ಮನೆಯಿಂದ ಒಂದು 10 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಅದು ಅರ್ಲಿ ಮಾರ್ನಿಂಗ್ ಅಂದರೆ ಟ್ರಾಫಿಕ್ ಎಲ್ಲ ಏನೂ ಇರೋಲ್ಲ. ಹಾಗಾಗಿ ಹೋಗೋಣ. ನಾನು ಒಬ್ಬಳೇ ಹೋದರೆ ನನಗಂತೂ ಏನೂ ಐಡಿಯಾ ಇರೋಲ್ಲ, ನನಗೆ ಎಲ್ಲಿ ಸಿಗುತ್ತೆ ಅನ್ನೋದು ನನಗೆ ಗೊತ್ತಿಲ್ಲ. ಹಾಗಾಗಿ ಈ ಸತಿ ಹೋಗೋಣ ಅಂತ ಅಂದ್ಬಿಟ್ಟು ಮಮ್ಮಿ ಡ್ಯಾಡಿಗಂದರೆ ಐಡಿಯಾ ಇರುತ್ತೆ ಅಂದ್ಬಿಟ್ಟು ಇವಾಗ ಹೋಗ್ತಾ ಇದ್ದೀವಿ. ಅಂದರೆ ನನಗೆ ಅಲ್ಲಿ ನೋಡಿದ ತಕ್ಷಣ ಮಮ್ಮಿ ಆಲ್ರೆಡಿ ಒಂದು 2 ವೀಕ್ಸ್ ಬ್ಯಾಕ್ ಹೋಗಿದ್ರು. ಹಂಗಾಗಿ ಮಮ್ಮಿಗೆ ಐಡಿಯಾ ಇತ್ತು. ಮಮ್ಮಿ ಹೇಳ್ತಾಯಿದ್ರು ಪೆಟಲ್ಸ್ ಎಲ್ಲ ನೋಡು, ಇದೆಲ್ಲ ನೋಡು ಯಾವ್ದು ಬೇಕು ಏನು ಅಂತ. ಫಸ್ಟೇ ಸಡನ್ನಾಗಿ ನಾವು ಏನು ನಾನಂತೂ ಪ್ಲ್ಯಾನ್ ಮಾಡ್ಕೊಂಡಿರಲಿಲ್ಲ. ಹಾಗಾಗಿ ನನಗೆ ಎಲ್ಲ ವೆರೈಟೀಸ್ ನೋಡಿಬಿಟ್ಟು ನಂಗೆ ಯಾವ್ದು ತೊಗೊಳೋದು ಯಾವ್ದು ಬಿಡೋದು ಅನ್ನೋದೇ ಗೊತ್ತಾಗಲಿಲ್ಲ. ಅದಕ್ಕೆ ಜಸ್ಟ್ ಒಂದು ರೌಂಡ್ ಫುಲ್ಲು ಫಸ್ಟಿಂದ ಲಾಸ್ಟ್ ಎಂಡ್ವರೆಗೂ ಹೋಗ್ಬಿಟ್ಟು ನೋಡ್ಕೊಂಬರೋಣ, ಆಮೇಲೆ ಹೆಂಗೆ ಅನಿಸುತ್ತೆ ಏನು ಆಮೇಲೆ ನೋಡ್ಬಿಟ್ಟು ತೊಗೊಳ್ಳೋಣ ಅಂತ. ಯೂಶ್ವಲಿ ನಮ್ಮ ಮನೆ ನಮ್ಮ ಮಾವ ಬಿಡಿ ಹೂವನ್ನೇ ತರೋದು. ಅದರಲ್ಲಿ ನಾನು ಯಾವಾಗಲೂ ಕಟ್ಟೋದು ಆ ಥರ ಮನೇಲಿ ಈ ಥರ ಹೋಗಿ ನಾನು ತೊಗೊಂಬಂದಿರೋದೇ ಇಲ್ಲ. ಹಂಗಾಗಿ ಇವಾಗ ಫಸ್ಟ್ ಟೈಮ್ ಇದು. ಆಮೇಲೆ ನಾನು ರೋಸ್ ಪೆಟಲ್ಸು ಅದೆಲ್ಲ ದಿಂಡೆಲ್ಲ ತೊಗೊಂಡು ಲೋಟಸ್ ಹಾರ ಕೇಳಿದೆ. ಅದಾದಮೇಲೆ ಲೋಟಸ್ ನನಗೆ ಸಿಂಗಲ್ ಬೇಕಾಗಿತ್ತು, ಸ್ವಲ್ಪ ಸಿಂಗಲ್ ತೊಗೊಳ್ಳೋಣ ಅಂದ್ಬಿಟ್ಟು ಸಿಂಗಲ್ ಒಂದು ಲೋಟಸ್ 12 ಲೋಟಸ್ ತೊಗೊಳ್ಳೋಣ ಅಂದ್ಬಿಟ್ಟು ತೊಗೊಂಡೆ. ಇವಾಗ ರೇಟ್ ಎಲ್ಲ ಸ್ವಲ್ಪ ಕಮ್ಮಿ. ನಾನೀಗ ಹೋಗಿ ನೋಡಿದ್ಮೇಲೆ ನನಗೊಂದು ಐಡಿಯಾ ಬಂತು ತೊಗೊಳೋದಕ್ಕೆ, ನೋಡೋದಕ್ಕೆ, ಮತ್ತು ಎಲ್ಲಿ ಹೋಗಬೇಕು, ಎಲ್ಲಿ ಪಾರ್ಕಿಂಗ್ ಮಾಡಬೇಕು ಅಂತೆಲ್ಲ. ಹಿಂದಿನ ದಿವಸ ಮಳೆ ಬಂದಿದ್ದರಿಂದ ಸ್ವಲ್ಪ ಒಂಥರ ಇದಿತ್ತು. ಅಂದರೂ ಮಾರ್ಕೆಟ್ ಅಂದ್ರೇ ಹಿಂಗೆ ಅನ್ನೋದು ಒಂದು ಸ್ವಲ್ಪ ಐಡಿಯಾ ಇತ್ತಲ್ವ. ಹಾಗಾಗಿ ಈ ಪೆಟಲ್ಸ್ ಹಾರ ಅದೆಲ್ಲನೂ 350-250 ಆ ಥರ ರೇಂಜ್. ಯಾರಾದರೂ ಹೋಗಬೇಕು ಅಂತಿದ್ರೆ ನನ್ನ ವೀಡಿಯೋ ನೋಡಿಕೊಂಡು ನೋಡುವಾಗ ಒಂದು ಐಡಿಯಾ ಬರುತ್ತೆ ಅಂತ ಅಷ್ಟೇ. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ ಇತ್ತು. ಒಂದು ಇದೇ 80 ರುಪೀಸ್ 90 ರುಪೀಸ್ ಆ ಥರದ್ದು ಇತ್ತು. ನಾನು ಯೂಶ್ವಲಿ ಸಾಮಾನಿಗೆ ಹೋಗಿದ್ದು ಹಾಕ್ತಾ ಇರ್ತೀನಲ್ಲ ಅಂದ್ಬಿಟ್ಟು ನಾನು ಈ ಥರ ಪೆಟಲ್ಸಲ್ಲಿ ನೋಡೋಣ ಅಂತಲೇ ಹೋಗಿದ್ದೀನಿ. ಇದಂತೂ ತುಂಬಾ ವೆರೈಟೀಸ್ ಚೆನ್ನಾಗಿತ್ತು. ಆಮೇಲೆ ನಾನು ಇದನ್ನೇ ತೊಗೊಂಡೆ. ನಾನು ಒಂದು 10 ಪೀಸಸ್ ತೊಗೊಂಡೆ. ಅದರಲ್ಲೇ ಹಾರ ಎಲ್ಲ ಮಾಡಿಬಿಟ್ಟು ಹಾಗೆ ದಿಂಡನ್ನು ಕಟ್ಟಿ ಹಾರ ಮಾಡ್ಬೋದು ಅಂದ್ಬಿಟ್ಟು ರೆಡಿ ಇರೋದೆ ಅದೇನೇ ತೊಗೊಂಡೆ. ಮತ್ತು ರೋಸ್ ಹೂವಿಂದು ಹಾರ ಬೇಕಾಗಿತ್ತು, ಮತ್ತು ಈಚೆಗಡೆ ಬಾಗಿಲಿಗೆ ಮತ್ತು ಎಕ್ಸ್ಟ್ರಾ ಫೋಟೋಸ್ಗೆ ಅದಕ್ಕೆಲ್ಲನೂ ಬೇಕಾಗಿತ್ತು ಅಂದ್ಬಿಟ್ಟು ಆ ಥರದ್ದು ತೊಗೊಂಡೆ. ಮತ್ತು ತುಂಬ ವೆಯ್ಟದ್ದು ನೋಡೋಕೆ ಹೋದರೆ ನನಗೆ ಭಾರ ತಡೆಯಲ್ಲ ಅಂದ್ಬಿಟ್ಟು ನಾನು ಜಾಸ್ತಿ ವೆಯ್ಟ್ ಇರೋದು ನೋಡಿಲ್ಲ, ಸುಮ್ಮನೆ ಸಿಂಪಲ್ಲಾಗಿ ಸಾಕು. ಇದು ಹೊಸದು ಪಾರ್ಕಿಂಗ್ ಮಾಡಿದ್ದಾರೆ ಅಂತ ಹೇಳಿದ್ರಲ್ಲ ಮಾರ್ಕೆಟಲ್ಲಿ, ಅದು ತುಂಬಾ ನೀಟಾಗಿ ಇತ್ತು ಮತ್ತು ಸ್ಪೇಷಿಯಸ್ ಆಗೂ ಇತ್ತು. ಇಲ್ಲಿ ಪಾರ್ಕ್ ಮಾಡಿಬಿಟ್ಟು ಹೋಗಿದ್ರು. ಮತ್ತು ನಾನು ಎಕ್ಸ್ಟ್ರಾ ಸ್ವಲ್ಪ ಹೂವು ಬೇಕು ಅಂದ್ಬಿಟ್ಟು ಒಂದೊಂದು ಲಿಂಗಾಗೂ ಬೇಕು ದಿಂಡಿಡೋಣ ಅಂದ್ಬಿಟ್ಟು 16 ದಿಂಡು ಮಾಡ್ಕೋಬೇಕಾಯಿತು. ಅದೇ ಟೈಮ್ಗೆ ಮಕ್ಕಳೆಲ್ಲ ಮಾರಿನಹಳ್ಳಿಯಲ್ಲಿದ್ರು. ನನ್ನ ತಂಗಿ ಬಂದಿಲ್ಲ ಅಂತ ಫ್ರೈಡೇನೇ ಹೋಗಿದ್ರು. ಅವ್ರನ್ನ ಪಿಕ್ ಮಾಡ್ಕೊಂಬರ್ಬೇಕಾಯ್ತು ಅಂತ ಹೋಗಿದ್ದು. ಸ್ಕೂಲಲ್ಲಿ ಯಾಕೆ ಆಡೋದು ನೀನು? ಸ್ಕೂಲಲ್ಲಿ ಆಡ್ತಾನೆ. ಅವ್ರ ಕೇರ್ ಟೇಕರ್ ಬಂದ್ಬಿಟ್ಟು ಬಾ ಅಂದ ತಕ್ಷಣ ಹೋಗ್ತಾನೆ. ಹಾಗೆ ಎಲ್ಲರೂ ಕೂತಿದ್ದಾರಲ್ಲ ಅಂದ್ಬಿಟ್ಟು ಎಲ್ಲ ಹೆಲ್ಪ್ ಮಾಡ್ತಾಯಿದ್ರು ದಿಂಡು ಕಟ್ಕೊಡೋದಕ್ಕೆ. ನಾನು 1 hour ಬಂದಿದ್ದಷ್ಟೇ. ಅಲ್ಲಿಂದ ಅದೇ ನಮ್ಮ ಯಜಮಾನ್ರು ರೇಗಿಸ್ತಾಯಿದ್ರು, ನೀನು ಹೂವು ಕಟ್ಕೊಳ್ಳೋದಕ್ಕೆ ಅಲ್ಲಿಂದ ಕಾರಲ್ಲಿ ಕರ್ಕೊಂಬಂದಿದ್ದೀನಿ ಅಂತ. ಎಲ್ಲರೂ ಸೇರ್ಕೊಂಡು ಕಟ್ಟಿದ್ರೆ ಅದು ಕಟ್ಟೋದು ಗೊತ್ತಾಗಲ್ಲ. ಇವಾಗ ಮನೆಗೆ ಹೋದರೆ ಒಬ್ಬಳೇ ಕಟ್ಟಬೇಕಲ್ಲ. ಹಂಗಾಗಿ ಎಲ್ಲರೂ ಸೇರಿಕೊಂಡು ಇವಾಗ ನನಗೆ ಕಟ್ಕೊಟ್ರು. ಇವಾಗ ನಾವು ಹೊರಟ್ವಿ. ತುಂಬ ಜೋರಂತೆ ಜೋರು ಮಳೆ. ಆಯಿತು. ನಾವು ಮನೆಗೆ ಬರೋ ಟೈಮಲ್ಲಿ ತುಂಬ ಜಾಸ್ತಿನೇ ಮಳೆ ಇತ್ತು. ಈ ಇದರಲ್ಲಿ ನಾನು ಫಸ್ಟ್ ಟೈಮ್ ಅನಿಸುತ್ತೆ ಇಷ್ಟು ಜೋರಾಗಿ ಮಳೆ ಅಂದರೆ ಸಖತ್ ಜೋರಾಗಿ ಮಳೆ ಇತ್ತು. ಆಮೇಲೆ ಫುಲ್ ಟ್ರಾಫಿಕ್ ಬೇರೆ ಆಗಿಬಿಡ್ತು ಅಂದ್ಬಿಟ್ಟು ನಾವು ನೈಸ್ ರೋಡ್ ಕಡೆಯಿಂದ ಬಂದ್ವಿ. ಫುಲ್ ಎಲ್ಲಿ ನೋಡಿದ್ರೂ ಟ್ರಾಫಿಕ್ ಜಾಮ್ ಇತ್ತು ಮಳೆಯಲ್ಲಿ. ಮತ್ತು ನೀರೆಲ್ಲ ಅಲ್ಲಲ್ಲೇ ನಿಂತ್ಕೊಂಡ್ಬಿಟ್ಟಿರುತ್ತಲ್ಲ, ಹಾಗಾಗಿ ಅದು ಮೂವ್ನೇ ಆಗ್ತಾಯಿರಲಿಲ್ಲ ಗಾಡಿ. ಹಾಗಾಗಿ ನಾವು ನೈಸ್ ರೋಡಿಂದ ಹೋಗೋಣ ಅಂದ್ಬಿಟ್ಟು ಅಲ್ಲಿಂದ ಸ್ವಲ್ಪ ಬೇಗ ಬರ್ಬೋದು ಅಂತ. ಅಂದರೆ ಯಾವುದೂ ಗಾಡಿನೇ ಕಾಣಿಸ್ತಾ ಇರಲಿಲ್ಲ, ಅಷ್ಟು ಜೋರಾಗಿ ಬರ್ತಾಯಿತ್ತು. ಆಮೇಲೆ ನಮ್ಮ ಮನೆ ಹತ್ರ ಬರ್ತಾ ಸ್ವಲ್ಪ ಇಷ್ಟಿತ್ತು ಮಳೆ, ಸ್ಟಾಪ್ ಆಗಿತ್ತು. ಅದಾದಮೇಲೆ ನಾನೊಂದು ವೀಡಿಯೋ ನೋಡ್ಕೊಂಡಿದ್ದೆ, ಇದು ಪ್ಯಾರೆಟ್ ಮಾಡೋಣ ಲೋಟಸಲ್ಲಿ ಅಂದ್ಬಿಟ್ಟು. ಅದರಲ್ಲಿ ಎಕ್ಸಾಕ್ಟಾಗಿ ನನಗೆ ಕೊಟ್ಟಿರಲಿಲ್ಲ, ಬರೀ ಲೀಫ್ ಮಾತ್ರ ಇತ್ತು. ನಾನು ಒಂದು ಟ್ರೈ ಮಾಡೋಣ ಏನಾದರೂ ನಾಳೆ ಇಡೋದಕ್ಕೆ ಅಂದ್ಬಿಟ್ಟು ನಾನು ದಿಹಾನ್ ನನಗೆ ಹೆಲ್ಪ್ ಮಾಡ್ತಾಯಿದ್ದ.
ಪ್ಯಾರೆಟ್ ಅಂದರೆ ಯೂಶ್ವಲಿ ನೀವೆಲ್ಲ ಕೇಳ್ತಾ ಇರ್ತೀರಲ್ಲ, ಇದು ಹೂವು ಕಟ್ಟೋದು ಅದೆಲ್ಲ ಡೀಟೇಲಾಗಿ ತೋರಿಸಿ ನೀವೇನಾದರೂ ಮಾಡಬೇಕಾದ್ರೆ ಅಂತ. ಅದಕ್ಕೆ ಇವತ್ತು ನೋಡೋಣ ಅಂದ್ಬಿಟ್ಟು ಮಾಡಿದ್ದು. ಶೇಪ್ ವೈಸ್ ಎಲ್ಲನೂ ನೀಟಾಗಿ ಕ್ಲೀನಾಗಿಯೇ ಬಂತು, ಪ್ಯಾರೆಟ್ ಶೇಪಲ್ಲಿನೇ. ನಾನು ಕಾಟನ್ ಯೂಸ್ ಮಾಡಿಕೊಂಡು ಮಾಡ್ಕೊತಾ ಇದ್ದೆ. ಶೇಪೆಲ್ಲ ನೀಟಾಗಿ ಬಂತು. ಬಟ್ ಅದು ನಾವು ಇದು ಲೋಟಸ್ ಪೆಟಲ್ಸ್ ಹಾಕಿದಾಗ ಅದು ನೀಟಾಗಿ ನಿಂತ್ಕೊಳ್ಳಿಲ್ಲ. ಹಾಗಾಗಿ ನಾನು ಅದನ್ನು ಇನ್ನೂ ಇಡೋಕ್ಕೆ ಹೋಗಿಲ್ಲ. ಮತ್ತು ಎಲ್ಲ ಬೆಳಗ್ಗೆ ಅಷ್ಟೊತ್ತಿಗೆ ಹೂವು ಎಲ್ಲ ಒಂಥರ ಬಾಡೋದಂಗೆ ಆಗಿಬಿಟ್ಟಿತ್ತು. ಅಷ್ಟು ಪರ್ಫೆಕ್ಟಾಗಿ ಬರಲಿಲ್ಲ. ನೋಡಬೇಕು 1-2-3 ಟೈಮ್ಸ್ ಏನಾದರೂ ಪೇಪರ್ ಕಟ್ಟಿಂಗಲ್ಲಿ ಟ್ರೈ ಮಾಡಿದ್ರೆ ಬರುತ್ತೆ ಅನಿಸುತ್ತೆ. ಮತ್ತು ಯೂಟ್ಯೂಬಲ್ಲಿ ಅದ್ರ ರಿಲೇಟೆಡ್ ಯಾವುದೂ ವೀಡಿಯೋಸ್ ಇರಲಿಲ್ಲ. ಹಾಗಾಗಿ ನನಗಷ್ಟು ಐಡಿಯಾನೂ ಗೊತ್ತಾಗಲಿಲ್ಲ. ಬಟ್ ಇದಂತೂ ನನಗೆ ನೀಟಾಗಿ ಬಂತು ಕಾಟನಲ್ಲಿ ಮಾಡಿದ್ದು. ಇವತ್ತು ನಾನು ಅರ್ಲಿ ಮಾರ್ನಿಂಗೇ ಪೂಜೆ ಏನು ಸ್ಟಾರ್ಟ್ ಮಾಡಿಲ್ಲ. ಮಕ್ಕಳೆಲ್ಲ ಸ್ಕೂಲ್ಗೆ ಹೋದ್ಮೇಲೆ ಪೂಜೆ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದೆ. ಇವತ್ತು ಎಲ್ಲ ಲಿಂಗ ಇಟ್ಬಿಟ್ಟು 16 ಲಿಂಗನೂ ಇಟ್ಬಿಟ್ಟು ಉದ್ಯಾಪನೆ ಮಾಡೋದು ಇವತ್ತು. ಹಂಗಾಗಿ ಇವತ್ತು 16 ಲಿಂಗಕ್ಕೂ ನಾನು ನಿನ್ನೆ ಎಲ್ಲ ತೋರಿಸಿದ್ನಲ್ಲ, ಅದು 16 ದಿಂಡು ಕಟ್ಕೊಂಡಿದ್ದೆ. ಎಲ್ಲ ಲಿಂಗಕ್ಕೂ ಒಂದೊಂದಂತ ಇಟ್ಬಿಟ್ಟು ಮತ್ತು ಹೂವು ಎಲ್ಲ ತಂದಿರೋದು ನೀವು ನೋಡ್ಬೋದು. ಆ ಥರ ಎಲ್ಲ ಹಾರ ಹಾಕಿ ನಾನು ಡೆಕೋರೇಟ್ ಮಾಡಿದೆ. ನಾನದು ಸ್ವಲ್ಪ ಹೂವು ಹಾಕೋದೇ ನನಗೆ ತುಂಬ ಟೈಮ್ ಹಿಡಿಯುತ್ತೆ. ನನಗೆ ಆ ಪರ್ಫೆಕ್ಷನು ನೀಟಾಗಿ ಅದು ಬರೋವರೆಗೂ ನನಗೆ ಅದು ಸಮಾಧಾನ ಆಗೋಲ್ಲ. ಹೆಂಗೆ ಅಂದ್ಕೊಂಡು ಒಂದು ಸ್ವಲ್ಪ ತಲೆ ಕೆಡುತ್ತೆ. ಎಷ್ಟೊಂದು ಜನ ಹೇಳ್ಬೋದು ತುಂಬ ಚೆನ್ನಾಗಿ ಮಾಡ್ತೀರಾ ಅಂತೆಲ್ಲ ಆಮೇಲೆ ಹೇಳ್ತೀರಾ. ವಿಡಿಯೋ ನೋಡೂ ತುಂಬ ಜನ ಮತ್ತು ಇನ್ಸ್ಟಾಗ್ರಾಮಲ್ಲೂ ತುಂಬ ಜನ ಕಮೆಂಟ್ ಮಾಡಿರ್ತೀರ. ಬಟ್ ಆ ಸ್ಟ್ರಗಲ್ ಇದೆಯಲ್ಲ, ಒಂದೇ ಸತಿ ಬಂದರೆ ಓಕೆ, ಅದಿಲ್ಲ ಅಂತಂದರೆ ನಂಗೆ ಹಿಂಗೆ ಪರ್ಫೆಕ್ಟಾಗಿ ಹಿಂಗೆ ಇರಬೇಕು ಅಂತ ತಲೆಯಲ್ಲಿರುತ್ತೆ. ಅದು ಮಾಡೋವರೆಗೂ ಒಂಥರ ಸಮಾಧಾನ ಇರೋಲ್ಲ. ಇದು ನೋಡ್ಬೋದು ನೀವು ಫುಲ್ ಔಟ್ಲುಕ್ ಏನಿದೆ ಅಂತ. ನೀಟಾಗಿ ಒಂದು ಡೀಟೇಲಾಗಿ ಸಿಂಪಲಾಗಿ ಫುಲ್ಲು ಮಲ್ಲಿಗೆ ಹೂವಿನ ಅಲಂಕಾರನೇ ಮಾಡಿದ್ದೀನಿ. ತಾವರೆ ಹೂವು ಮಧ್ಯದಲ್ಲಿ ಇಟ್ಟಿದ್ದೀನಿ. ಸೊ ಇದಾಗಿತ್ತು ನನ್ನ ಲಾಸ್ಟ್ ವಾರ ಉದ್ಯಾಪನೆದು ವೀಡಿಯೋ. ನೀವು ಎಲ್ಲ ಆಲ್ಮೋಸ್ಟ್ ಎಷ್ಟೊಂದು ಜನ ನನಗೆ ಕಮೆಂಟ್ ಮಾಡ್ತಾಯಿರ್ತೀರ. ಇನ್ಸ್ಟಾಗ್ರಾಮಲ್ಲಿ ಪರ್ಸ್ನಲಾಗಿ ಮೆಸೇಜ್ ಮಾಡೋದೇ ತುಂಬ ಜಾಸ್ತಿ 16 ಸೋಮವಾರ ವ್ರತದ್ದು ಕೇಳೋದಕ್ಕೆ. ಸೊ ಅವ್ರಿಗೆಲ್ಲ ಥ್ಯಾಂಕ್ಸ್ ಹೇಳ್ತಾ, ಇವತ್ತು ನಾನು ಹಬ್ಬದ ಅಡುಗೆ ಮಾಡಬೇಕು ಇವತ್ತು ಅಂದ್ಬಿಟ್ಟು ಇವತ್ತು ಒಬ್ಬಟ್ಟೆ ಮಾಡೋಣ ಅಂದ್ಕೊಂಡು, ಫಸ್ಟ್ ಐಡಿಯಾ ಇರಲಿಲ್ಲ. ಆಮೇಲೆ ಮತ್ತೆ ಸರಿ ಒಬ್ಬಟ್ಟೆ ಮಾಡಿಬಿಡೋಣ, ಇನ್ನೇನು ಸಿಹಿ ಅನ್ನ ಅದೆಲ್ಲ ಅದಕ್ಕಿಂತ ಒಬ್ಬಟ್ಟು ಅಂದರೆ ಎಲ್ಲರೂ ತಿಂತಾರೆ ಅಂದ್ಬಿಟ್ಟು ಒಬ್ಬಟ್ಟು ಮಾಡ್ತಾಯಿದ್ದೀನಿ. ಇವತ್ತು ಸ್ಕೂಲ್ ರೂಟೀನ್ ಇರೋದ್ರಿಂದ ಅದ್ರ ಮಧ್ಯೆ ಇದು ಮ್ಯಾನೇಜ್ ಮಾಡಿಕೊಂಡು ಮಾಡ್ತಾಯಿರೋದು. ಇನ್ನು ಈವ್ನಿಂಗ್ ಆರತಿ ಎಲ್ಲ ಮಾಡಿ ಪೂಜೆ ಇನ್ನೊಂದು ಸತಿ ಮಾಡಿ ಆಮೇಲೆ ಕುಂಕುಮ ಕೊಡೋಣ ಅಂತ ಪ್ಲ್ಯಾನ್ ಮಾಡ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಏನಂದರೆ, ಇವಾಗ ಒಬ್ಬಟ್ಟು ರೆಡಿ ಆಗಿದೆ. ಚಿತ್ರಾನ್ನ ಬೆಳಗ್ಗೆನೇ ಮಾಡ್ಕೊಂಡಿದ್ವಿ. ಇವಾಗ ಸಾಯಂಕಾಲದ ಊಟಕ್ಕೆ ಒಬ್ಬಟ್ಟು ಸಾರು ಮತ್ತು ಒಂದು ಕೋಸಂಬರಿ ಮತ್ತು ಹುಳಿಕಾಯಿ ಪಲ್ಯ ಮಾಡೋಣ ಅಂತ ಪ್ಲ್ಯಾನ್ ಇದೆ. ಈಗ ಸಂಜೆ ಇಲ್ಲೇ ಅಕ್ಕಪಕ್ಕದವ್ರನ್ನೆಲ್ಲ ಕರೆದ್ಬಿಟ್ಟು ಕುಂಕುಮ ಕೊಡೋಣ ಅಂತ ಇಲ್ಲಿ ಬಟ್ಲು ಮತ್ತು ಎಲೆ ಅಡಿಕೆ ಬಾಳೆಹಣ್ಣು ಅದೆಲ್ಲ ರೆಡಿ ಮಾಡಿದೆ. ಮತ್ತು ಫಸ್ಟು ನಮ್ಮ ಅತ್ತೆಗೂ ಕೊಟ್ಬಿಟ್ಟು ಅವ್ರ ಹತ್ರನೂ ಆಶೀರ್ವಾದ ತೊಗೊಳ್ಳೋಣ ಅಂದ್ಬಿಟ್ಟು ಇವಾಗ ನಮ್ಮ ಅತ್ತೆಗೂ ಕೊಡ್ತಾಯಿದ್ದೀನಿ. ನಮ್ಮ ಅತ್ತೆನೂ ನನ್ನ ಜೊತೆ ಪೂಜೆ ಮಾಡಿ ಸಾಯಂಕಾಲದ ಹೊತ್ತು ಅವರು ಆರತಿ ಎಲ್ಲ ಮಾಡಿ ಬುಕ್ಕೆಲ್ಲ ಅವರು ಓದ್ತಾಯಿದ್ರು. ಅವ್ರಿಗೂ ಒಂದು ಪಾಸಿಟಿವ್ ಚೇಂಜ್ ಇರುತ್ತೆ ಅಂತ. ಇದಾದಮೇಲೆ ನೆಕ್ಸ್ಟ್ ನಾನು ಅದೆಲ್ಲ ವಿಸರ್ಜನೆ ಮಾಡಬೇಕಾಗಿತ್ತು ಅಂದ್ಬಿಟ್ಟು ನಾವು ನಿಮಿಷಾಂಬ ದೇವಸ್ಥಾನಕ್ಕೆ ಹೋಗಿದ್ವಿ. ನಾವು ಹೋಗೋಷ್ಟೊತ್ತಿಗೆ ದೇವಸ್ಥಾನ ಕ್ಲೋಸ್ ಆಗಿತ್ತು. ಮತ್ತು ನಾವು ಹರಿಯೋ ನದಿಯಲ್ಲಿ ಬಿಡಬೇಕು ಅಂದ್ಬಿಟ್ಟು ಇಲ್ಲಿಂದ ಅಲ್ಲಿ ಪ್ಲ್ಯಾನ್ ಮಾಡಿಕೊಂಡು ಹೋಗಿದ್ವಿ. ನಾವು ನಕ್ಷತ್ರನ ಸ್ಕೂಲ್ ಮುಗಿಸ್ಕೊಂಡು ಅವನ್ನ ಕರ್ಕೊಂಡು ಹೋಗಿದ್ದು. ದಿಹಾನ ಪಿಕ್ ಮಾಡೋಷ್ಟೊತ್ತು ಬರೋಕ್ಕಾಗಲ್ಲ. ಹಾಗಾಗಿ ನಮ್ಮ ಮಾವಕ್ಕೆ ಪಿಕ್ ಮಾಡೋಕ್ಕೆ ಹೇಳ್ಬಿಟ್ಟು ಅಲ್ಲಿ ವಿಸರ್ಜನೆ ಮುಗಿಸ್ಕೊಂಡು ಬರ್ತಾ ಆನ್ ದ ವೇ ಊಟ ಎಲ್ಲ ಮುಗಿಸ್ಕೊಂಡು ಇಲ್ಲಿ ಬಂದ್ವಿ. ಇದು ಮದ್ದು ಟಿಫಿನೀಸ್ ಅಲ್ಲಿಗೆ ಬಂದಿದ್ವಿ. ನನಗೇನು ಅಲ್ಲಿ ಫುಡ್ಡು ಓಕೆ ಅನ್ನಿಸ್ತು ಮತ್ತು ತುಂಬಾ ವೆಯ್ಟಿಂಗ್ ಅಂತ ಅನ್ನಿಸ್ತು. ಸೊ ಇದಾಗಿತ್ತು ಇವತ್ತಿನ ವ್ಲಾಗ್. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.